जय श्रीमन्नारायण श्रीमते रामानुजाय नमः। ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹೋದ ಸಂಚಿಕೆಯಲ್ಲಿ ರಾಮಾನುಜರಿಗೆ ತೀರ್ಥದಲ್ಲಿ ವಿಷವನ್ನು ಹಾಕ್ತಾರೆ, ಆದರೆ ಅವರಿಗೆ ಏನು ಆಗುವುದಿಲ್ಲ. ಕಾರಣ ಅವರು ಆದಿಶೇಷರ ಅವತಾರವಿರುವುದರಿಂದ. ಮುಂದೆ ಅವರು ಆ ಮುಖ್ಯ ಅರ್ಚಕರು, ಪ್ರಧಾನ ಅರ್ಚಕರು ಏನಿರ್ತಾರೆ, ಕಿರಿಯ ಅರ್ಚಕರಿಗೆ ಹೇಳ್ತಾರೆ, ನೋಡಪ್ಪ, ಅವರು ತೀರ್ಥ ಸೇವಿಸಿದ್ರು ಸಾವನ್ನಪ್ಪಲಿಲ್ಲ, ಮರಣ ಹೊಂದಲಿಲ್ಲ. ಅದಕ್ಕಾಗಿ ನಿನಗೆ ಜೀವನ ಪರ್ಯಂತ ಆಗುವಷ್ಟು ನಾವು ಹಣವನ್ನು ಕೊಡ್ತೇವೆ, ನೀನೇನು ಚಿಂತಿಸಬೇಡ, ನಿನ್ನ ಬಡತನ ದೂರ ಆಗ್ತದೆ. ನೀನು ಆ ಆಚಾರ್ಯರಿಗೆ, ರಾಮಾನುಜರಿಗೆ ಮನೆಯಲ್ಲಿ ಭಿಕ್ಷೆಗೆ ಬಂದಾಗ ಭಿಕ್ಷೆಯಲ್ಲಿ ವಿಷವನ್ನು ಬೆರೆಸಿ ಹಾಕಬೇಕು ಅಂತೇಳಿ ಹೇಳ್ತಾರೆ ಪ್ರಧಾನ ಅರ್ಚಕರು. ಆ ಕಿರಿಯ ಅರ್ಚಕರು ಅಂತಾರೆ, ಅದು ಹೇಗೆ ಸಾಧ್ಯ, ಆಗೋದಿಲ್ಲ ಅಂತೇಳಿ. ಹಾಗಾದರೆ ನಿನ್ನನ್ನು ನಾವು ಕೆಲಸದಿಂದ ತೆಗೆದು ಹಾಕ್ತೇವೆ ಅಂತೇಳಿ ಭಯಪಡಿಸ್ತಾರೆ. ಭಯಪಡಿಸಿದಾಗ ಬೇರೆ ದಾರಿ ಇಲ್ಲ, ದುಡ್ಡು ಸಿಗುತ್ತೆ ಮತ್ತು ನೌಕರಿ, ನನ್ನ ಕೆಲಸವೂ ಇರುತ್ತಲ್ಲ. ಹೀಗಾಗಿ ಅವರು ಒಪ್ಕೊಳ್ತಾರೆ. ಒಪ್ಕೊಂಡು ಮನೆಗೆ ಬಂದು ಹೆಂಡತಿ ಹೇಳ್ತಾರೆ, ನೋಡು, ಇವತ್ತು ನಮ್ಮ ಮನೆಗೆ ಆಚಾರ್ಯರು ಬರ್ತಾರೆ ಭಿಕ್ಷೆಗೆ. ಏಕೆಂದರೆ ರಾಮಾನುಜ ಆಚಾರ್ಯರು 7 ಮನೆಗಳನ್ನು ಅವರು ಆರಿಸ್ಕೊಂಡಿರ್ತಾರೆ. ದಿನನಿತ್ಯ ಒಂದು ಮನೆಗೆ ಭಿಕ್ಷೆಗೆ ಹೋಗ್ತಾ ಇರ್ತಾರೆ. ಒಂದು ಮನೆ ಆದ ತಕ್ಷಣ ಮರು ದಿವಸ ಒಂದು ಮನೆ, ಹೀಗೆ 7 ದಿವಸಕ್ಕೆ ಒಂದೊಂದು ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇರ್ತಾರೆ. ಆದರೆ ಇವತ್ತಿನ ದಿವಸ ರಾಮಾನುಜರು ಈ ಅರ್ಚಕರ ಮನೆಗೆ, ಈ ಬ್ರಾಹ್ಮಣ ಮನೆಗೆ ಬರುವಂತ ಒಂದು ದಿನ ಇರ್ತದೆ. ಅವಾಗ ಅವ್ರೇನ್ ಮಾಡ್ತಾರೆ, ಆ ಕಿರಿಯ ಅರ್ಚಕರು, ಪ್ರಧಾನ ಅರ್ಚಕರು ಏನು ಹೇಳಿ ಕಳಿಸಿರ್ತಾರಲ್ಲ, ಕಿರಿಯ ಅರ್ಚಕರು ಏನ್ ಮಾಡ್ತಾರೆ, ಹೆಂಡತಿ ಹತ್ರ ಹೋಗಿ ಹೇಳ್ತಾರೆ, ನೋಡು, ಇವತ್ತು ರಾಮಾನುಜರು ಬರ್ತಾರಲ್ಲ ಭಿಕ್ಷೆಗೆ, ಇದು ಈ ವಿಷಯವನ್ನು ಹಾಕಿ ಅವರಿಗೆ ಭಿಕ್ಷೆ ನೀಡು ಅಂತೇಳಿ ಹೇಳ್ತಾರೆ. ಆದ್ರೆ ರಾಮಾನುಜರಿಗೆ ಹೇಗೆ ನಾವು ವಿಷಯ ಹಾಕೋದು? ಅವರು ಆಚಾರ್ಯರು, ಸನ್ಯಾಸಿಗಳೇ ವಿಷಯ ಹಾಕೋದ್ರಿಂದ ನಮಗೆ ಒಳ್ಳೇದಾಗುತ್ತದೆಯೇ? ಅದು ಸಾಧ್ಯವಿಲ್ಲ. ಅದನ್ನೇಕೆ ನೀವು ವಿಚಾರ ಮಾಡ್ತಾ ಇದ್ದೀರಾ? ನಮಗೆ ಬಡತನ ಬಂದರೂ ಪರವಾಗಿಲ್ಲ, ಕೆಲಸ ಹೋದರೂ ಪರವಾಗಿಲ್ಲ, ಈ ಕೆಲಸವನ್ನು ಮಾಡಬೇಡಿ ಮತ್ತು ನನ್ನ ಕೈಯಿಂದ ಮಾಡಿಸಬೇಡಿ ಅಂತೇಳಿ ಅವಳು ಅಂಗಲಾಚಿ ಕೇಳ್ಕೊಳ್ತಾಳೆ, ಪಾಪ ಅರ್ಚಕರ ಹೆಂಡತಿ. ಆದ್ರೆ ಅರ್ಚಕರು ಬಿಡೋದಿಲ್ಲ. ನೋಡು, ನೀನು ವಿಷ ಹಾಕದೇ ಇದ್ರೆ ನಾನು ನಿನ್ನನ್ನು ಮನೆಯಿಂದ ಅಟ್ಟುತ್ತೇನೆ, ಹೊರಗೆ ಹಾಕ್ತೇನೆ ಅಂತೆ ಒಂದೆರಡು ಹೊಡಿತಾರೆ ಹೆಂಡತಿಗೆ. ಹೊಡೆದಾಗ ಆಕಿ ಭಯ ಪಡ್ತಾಳೆ. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ನೋಡು, ಒಬ್ಬರಿಗೆ 10-12 ಜನ ಮಕ್ಕಳು ಇರ್ತಾರೆ. ಇವಳು ಮದುವೆ ಮಾಡಿ ಕೊಟ್ಟ ಮೇಲೆ ಗಂಡನ ಮನೆನೇ ಶ್ರೇಷ್ಠ ಅಲ್ಲ, ಗಂಡನೇ ದೇವರು ಅಂತೇಳಿ ಆ ಕಾಲದಲ್ಲಿ ಬಹಳ ಗಂಡನಿಗೆ ಒಂದು ಮರ್ಯಾದೆ ಕೊಡ್ತಾ ಇರ್ತಾರೆ ಪ್ರತಿಯೊಂದು ಸುಮಂಗಲೆಯರು, ಹೆಣ್ಮಕ್ಕಳು. ಹೀಗಾಗಿ ಅವಳು ಭಯ ಪಡ್ತಾಳೆ. ತವರ ಮನೆಗೆ ಹೋಗಿ ಮತ್ತೆ ನಾನು ನನ್ನ ತಂದೆ ತಾಯಿ ಹತ್ತಿರ ಕೂಡ್ಬೇಕು, ತೊಂದರೆ ಆಗ್ತದೆ ಅವರಿಗೆ, ಬಹಳ ಕಷ್ಟ ಅಂತೇಳಿ ಅವಳೇನ್ ಮಾಡ್ತಾಳೆ, ಒಪ್ಕೊಳ್ತಾಳೆ. ಮನಸ್ಸಿಲ್ಲ ಪಾಪ ಒಪ್ಕೊಳ್ತಾಳೆ. ಮತ್ತೆ ಏನ್ ಮಾಡ್ಬೇಕು, ಬೇರೆ ದಾರಿ ಇಲ್ಲ, ಭಗವಂತರೇ ಅವ್ರನ್ನ ಕಾಪಾಡ್ತಾನೆ ಆಚಾರ್ಯರಿಗೆ ಅಂತೇಳಿ ಆ ಅಮ್ಮ ಒಪ್ಕೊಳ್ತಾಳೆ. ಒಪ್ಕೊಂಡ ತಕ್ಷಣ ಅರ್ಚಕ ಏನ್ ಮಾಡ್ತಾನಂದ್ರೆ ವಿಷ ಪ್ರೋಷಣೆ ಮಾಡ್ತಾನೆ, ವಿಷ ಹಾಕ್ತಾನೆ ಅನ್ನದಲ್ಲಿ, ಆ ಭಿಕ್ಷೆಯಲ್ಲಿ ವಿಷವನ್ನು ಹಾಕಿ ಹೆಂಡತಿ ಕೊಡ್ತಾನೆ. ಹೋಗು, ನೀನು ತೆಗೆದುಕೊಂಡು ಹೋಗಿ ಸುಮ್ಮನೆ ಭಿಕ್ಷೆ ನೀಡು, ನಾನು ಇಲ್ಲಿ ಮರೆಯಲ್ಲಿ ನಿಂತುಕೊಂಡು ನೋಡ್ತಾ ಇರ್ತೇನೆ. ನೀನು ಸುಮ್ಮನೆ ಭಿಕ್ಷೆ ನೋಡು, ಯಾವುದೇ ಅವರಿಗೆ ಮಾತನಾಡುವುದಾಗ್ಲಿ ಹೇಳುವುದಾಗ್ಲಿ ಮಾಡಬಾರದು, ಸೂಚನೆ ಕೊಡಬಾರದು ಅಂತೇಳಿ ಒಂದು ಷರತ್ತು ಹಾಕ್ತಾನೆ ಹೆಂಡತಿಗೆ. ಪಾಪ ಹಾಗೆ ಹೀಗೆ ನಡಗ್ತಾ ಪಾಪ ಅಳ್ತಾ ಹೋಗ್ತಾಳೆ. ರಾಮಾನುಜರು ಬಂದಿರ್ತಾರೆ, ಪಾಪ ಭಿಕ್ಷಾಂದೇಹಿ ಅಂತೇಳಿ ಹೊರಗಡೆ ನಿಂತ್ಕೊಂಡಾಗ ಈಕೆ ಆ ವಿಷಯ ಹಾಕಿದ ಆ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗಿ ರಾಮಾನುಜರಿಗೆ ಹಾಕ್ತಾಳೆ. ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಪಾಪ ಒಳಗೆ ಹಮ್ಮಿಕೊಂಡಿರ್ತಾಳೆ, ಅದಮ್ಕೊಂಡು ದುಃಖವನ್ನು. ಆದರೂ ಪಾಪ ಒಬ್ಬ ಸನ್ಯಾಸಿಗೆ
ವಿಷ ಹಾಕಬೇಕಂದ್ರೆ ಹೇಗೆ ಒಪ್ಪತ್ತೆ ಮನಸ್ಸು? ಪಾಪ ಅವ್ರು ಏನ್ ಮಾಡಿರ್ತಾರೆ, ಇವರಿಗೆ ಒಳ್ಳೇದೇ ಮಾಡಿರ್ತಾರೆ. ಆದ್ರೆ ಈ ಅರ್ಚಕರಿಗೆ, ಅಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಒಳಗಿರ್ತಕ್ಕಂಥ ಕೆಲಸ ಮಾಡೋರಿಗೆ ಆ ಎಲ್ಲರಿಗೂ ಬಹಳ ತೊಂದರೆ ಆಗಿರ್ತದೆ. ಇವರು ಬಹಳ ಟೈಟ್ ಮಾಡಿಬಿಟ್ಟಿರ್ತಾರೆ. ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಯಾವುದೇ ಬೇರೆ ಆದಾಯ ಇರ್ಲಾರ್ದಂಗೆ ಇವ್ರು ಮಾಡಿರ್ತಾರಲ್ಲ, ಅದಕ್ಕೆ ಅವರಿಗೆ ಕೋಪ. ಹೇಗಾದ್ರೂ ಮಾಡಿ ಇವ್ರನ್ನ ಸಾಯಿಸಿದ್ರೆ ನಮಗೆ ಸ್ವತಂತ್ರ ಸಿಗ್ತದೆ, ನಾವು ಮತ್ತೆ ಯಥಾ ರೀತಿ ನಾವು ನಮ್ಮ ಕೆಲಸ ಮಾಡ್ಕೋಬಹುದು, ಕಳ್ಳತನ ಮಾಡ್ಬೋದು, ಲೂಟಿ ಮಾಡ್ಬೋದು, ದೇವಸ್ಥಾನದ ಒಡವೆಗಳನ್ನ, ನಾವು ಇವು ಬಂದಂತ ಧಾನ್ಯ ದವಸಗಳನ್ನ, ವಸ್ತ್ರಗಳನ್ನ, ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆಗಳನ್ನ ನುಂಗಿ ಹಾಕಬಹುದು ಅಂತ ಅವ್ರದ್ದು ಒಂದು ವಿಚಾರ. ಆದರೆ ಆ ತಾಯಿ ಪಾಪ ಬರ್ತಾಳೆ, ಬಂದು ಭಿಕ್ಷೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ. ಅವರ ಕಾಲಿನ ಪಾದದ ಮೇಲೆ ಪಾಪ ಕಣ್ಣೀರಿನ ಹನಿ ಬೀಳುತ್ತೆ. ಕಣ್ಣೀರಿನ ಹನಿ ಬೀಳುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಮುಖ ತೋರಿಸೋದಿಲ್ಲ. ಯಾವಾಗ್ಲೂ ದಿನಾಲು ಅಂದ್ರೆ ವಾರಕ್ಕೊಮ್ಮೆ ಬಂದಾಗೆಲ್ಲ ನಗನಗತ ಇಷ್ಟದಿಂದ ಭಿಕ್ಷೆ ಹಾಕ್ತಾ ಇರ್ತಾರೆ. ನಗನಗತ ಮಾತಾಡಿಸ್ಕೊಂಡು ಕುಶಲೋಪರಿ ಆರೋಗ್ಯ ಎಲ್ಲ ತಿಳ್ಕೊಂಡು ಪಾಪ ನಗನಗತ ಇರ್ತಾಳೆ ಅಮ್ಮ. ಆದ್ರೆ ಇವತ್ತಿನ ದಿವಸ ಯಾಕೆ ಅಳ್ತಾ ಇದ್ದಾಳೆ? ಮತ್ತೆ ಕಾಲ್ ಮೇಲೆ ನೀರು ಬಿತ್ತು, ಕಣ್ಣೀರು ಏನಿರಬಹುದು ಅಂತೇಳಿ ಅವರು ಯೋಚನೆ ಮಾಡ್ತಾ ಇರ್ತಾರೆ ಆಚಾರ್ಯರು. ಭಿಕ್ಷೆ ನೀಡ್ತಾರೆ, ನೀಡಿ ಆಕೆ ಮತ್ತೆ ಒಳಗೆ ಹೋಗ್ಬಿಡ್ತಾಳೆ. ಒಳಗೆ ಹೋದ ತಕ್ಷಣ ಕಿರಿಯ ಅರ್ಚಕರಿಗೆ ಬಹಳ ಸಂತೋಷ ಆಗ್ತದೆ. ಅಂತೂ ನೀನು ಹಾಕಿ ಬಂದಿಯಲ್ಲ, ಒಳ್ಳೆ ಕೆಲಸ ಮಾಡಿದೆ, ಆಯ್ತು ಒಳ್ಳೇದು, ನೀನು ಮುಂದಿನ ಕೆಲಸ ಮಾಡ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಯಾಕಂದ್ರೆ ಹೋಗಿ ಹೇಳ್ಬೇಕಲ್ಲ, ಅಲ್ಲಿ ಹಿರಿಯ ಪ್ರಧಾನ ಅರ್ಚಕರಿಗೆ, ಹಿರಿಯರಿಗೆ, ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಅವ್ರದ್ದೇನು ಗ್ಯಾಂಗ್ ಇರ್ತದೆ, ಒಂದು ಅವರು ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಇವ್ರನ್ನ ಹೇಗಾದ್ರೂ ಮಾಡಿ ಕೊಲ್ಲಬೇಕು ಅಂತೇಳಿ. ಆ ಗ್ರೂಪಿಗೆ ಹೋಗಿ ತಿಳಿಸ್ಬೇಕಲ್ಲ, ಪ್ರಧಾನ ಅರ್ಚಕರಿಗೆ ತಿಳಿಸಿದ್ರೆ ಅವ್ರು ದುಡ್ಡು ಅದು ಕೊಡ್ತಾರೆ ಅಂತೇಳಿ ಅವನು ಒಂದು ಆಸೆ. ಆಯ್ತು, ಪಾಪ ರಾಮಾನುಜರು ಭಿಕ್ಷೆ ತೆಗೆದುಕೊಂಡು ಹೊರಟು ಹೋಗ್ತಾರೆ. ಹೊರಟೋದ ತಕ್ಷಣ ಕಿರಿಯ ಅರ್ಚಕ ದೇವಸ್ಥಾನಕ್ಕೆ ಹೋಗ್ತಾನೆ ಯಥಾ ಪ್ರಕಾರ. ಇವ್ರು ಏನ್ ಮಾಡ್ತಾರೆ, ಭಿಕ್ಷೆ ತೆಗೆದುಕೊಂಡು ಆ ಕಾವೇರಿ ದಡಕ್ಕೆ ಹೋಗ್ತಾರೆ. ಅವರ ಕೆಲಸ ಅದು. ದಿನಾಲು ಸ್ನಾನ ಮಾಡೋದು, ಕಾವೇರಿ ನದಿಯಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಸಂಧ್ಯಾವಂದನೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಆ ಭಗವಂತ ರಂಗನಾಥ ಸ್ವಾಮಿಯ ದರ್ಶನ ಮಾಡ್ಕೊಳ್ಳೋದು, ತೀರ್ಥ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು, ತೀರ್ಥವನ್ನು ಸ್ವೀಕಾರ ಮಾಡೋದು, ಸ್ವಲ್ಪ ಹೊತ್ತಿನ ನಂತರ ಭಿಕ್ಷಾಟನೆಗೆ ಹೋಗೋದು. ಭಿಕ್ಷೆ ತೆಗೆದುಕೊಂಡು ಹೋಗಿ ಆ ಕಾವೇರಿ ದಡದಲ್ಲಿ ಕುಳಿತುಕೊಂಡು ಆ ಭಿಕ್ಷೆ ಸೇವೆಯನ್ನು ಮಾಡೋದು. ಈ ರೀತಿಯಾದಂಥ ಅವರದ್ದು ಒಂದು ದಿನನಿತ್ಯದ ಕೆಲಸ. ಹೀಗಿರ್ಬೇಕಾದ್ರೆ ಆ ಭಿಕ್ಷೆ ತೆಗೆದುಕೊಂಡು ಅವರು ಕಾವೇರಿ ನದಿ ದಡಕ್ಕೆ ಹೋಗ್ತಾ ಇರ್ತಾರೆ. ತೀರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದು ನಾಯಿ ಬೆನ್ನತ್ತಿದೆ ಅವರಿಗೆ. ಆ ನಾಯಿ ಎಷ್ಟು ಇದು ಮಾಡಿದ್ರು ಹೋಗೋದಿಲ್ಲ. ಅವರು ಪಾಪ ಹಿಂದಿಂದ ಬರ್ತಾ ಇರ್ತದೆ, ಏನೋ ಹೊಟ್ಟೆ ಹಸ್ತಿರ್ಬೇಕು ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಭಿಕ್ಷೆ ಹಾಕ್ಸ್ಕೊಂಡು ಬಂದಿರ್ತಾರಲ್ಲ ಅದರಲ್ಲಿ ಒಂದು ಸ್ವಲ್ಪ ತೆಗೆದು ಆ ನಾಯಿಗೆ ಹಾಕ್ತಾರೆ. ನೋಡಿ ಹೇಗಿದೆ. ಆ ನಾಯಿಗೆ ಹಾಕಿದಾಗ ಆ ತಿನ್ನಂತ ನಾಯಿ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಡುತ್ತೆ. ಅವಾಗ ಅವ್ರಿಗೆ ಅನ್ಸುತ್ತೆ, ಆಚಾರ್ಯರಿಗೆ ಗಾಬರಿ ಆಗುತ್ತೆ, ಮನಸ್ಸಿಗೆ ಒಂಥರ ನೋವಾಗುತ್ತೆ. ಓ, ಆ ತಾಯಿ ಭಿಕ್ಷೆ ಹಾಕಿದಳಲ್ಲ, ಅಳ್ತಾ ಹೋದ್ಲು, ನನ್ನ ಕಾಲ ಮೇಲೆ ಕಣ್ಣೀರು ಬಿತ್ತು, ಇದು ಮುನ್ಸೂಚನೆ ಇರಬಹುದು ನನಗೆ. ಏನಿದು ವಿಷಯ ಸೇರಿಸಿದ್ದಾರಲ್ಲ, ಇದರಲ್ಲಿ ಏನೋ ನನ್ನನ್ನು ಮುಗಿಸಬೇಕಂತೇಳಿ ಮಾಡಿದ್ದಾರೆ ಅಂತೇಳಿ ಅವರಿಗೆ ಭಯ ಆಗ್ತದೆ. ಪಾಪ ಏನ್ ಮಾಡಕ್ಕಾಗ್ತದೆ ನೋಡಿ. ಇವರು ಒಬ್ಬರೇ, ಇವ್ರ ಜೊತೆ ಇದ್ದಾರೆ ಬಿಡಿ, 3-4 ಜನ ಶಿಷ್ಯಂದ್ರ ಅವ್ರು ಇವರು. ಆದ್ರೆ ದೇವಸ್ಥಾನದ ಪೂರ್ತಿ ಜವಾಬ್ದಾರಿ ಇವರೇ ತೆಗೆದುಕೊಂಡಿರ್ತಾರಲ್ಲ. ಅದರಲ್ಲಿ ಇವರು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಯಾರಿಗೂ ಪಾಪ ಕೊಟ್ಟವ್ರಿಗಾಗಲಿ, ದಾನ ಏನು ಕೊಟ್ಟಿರ್ತಾರಲ್ಲ, ಆ ದೇಣಿಗೆ ಕೊಟ್ಟವ್ರಿಗಾಗಲಿ, ವಸ್ತ್ರ ಒಡವೆಗಳು, ಆಮೇಲೆ ಈ ನಾಣ್ಯಗಳು, ಒಡವೆಗಳು ಕೊಟ್ಟವ್ರಿಗಾಗಲಿ ಮೋಸ ಆಗಬಾರ್ದು, ಅದು ದೇವರ ಸೇವೆಗೆ ಮುಡಿಪಾಗಿಡಬೇಕು ಅಂತೇಳಿ ಎಲ್ಲವನ್ನು ಸುಸೂತ್ರವಾಗಿ ಅವ್ರ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಮತ್ತು ಬಂದಂತ ಅಲ್ಲಿ ಅವರಲ್ಲಿ ಇರ್ತಕ್ಕಂಥ ಒಟುಗಳಿಗೆ, ಶಿಷ್ಯಂದರಿಗೆ ಪಾಠ ಹೇಳಿಕೊಡ್ತಾ ಇರ್ತಾರೆ ದಿನನಿತ್ಯ. ಹೀಗಿರ್ಬೇಕಾದ್ರೆ ನಾಯಿ ಸತ್ತು ಹೋಗುತ್ತೆ. ಅವರಿಗೆ ಗಾಬರಿ ಆಗ್ತದೆ. ಗಾಬರಿಯಾಗಿ ಅವ್ರೇನ್ ಮಾಡ್ತಾರೆ, ಆ ಭಿಕ್ಷೆಯನ್ನ ತೆಗೆದುಕೊಂಡು ಹೋಗಿ ಒಂದು ತೆಗೆದು ಅದರಲ್ಲಿ ಹೂತಾಕಿ ಹೋಗ್ತಾರೆ. ಯಾಕಂದ್ರೆ ಮತ್ತೆ ಬೇರೆ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ತಿಂದರೆ
ಸತ್ತು ಹೋಗ್ತಾವಲ್ಲ ಅಂತೇಳಿ ಪಾಪ ಯೋಚನೆಗೊಳಗಾಗ್ತಾರೆ. ನನ್ನಿಂದ ಈ ನಾಯಿ ಸತ್ತು ಹೋಯ್ತಲ್ಲ ಅಂತೇಳಿ ಯೋಚನೆಗೊಳಗಾಗ್ತಾರೆ. ಚಿಂತೆ ಮಾಡ್ತಾ ಮಾಡ್ತಾ ಅವತ್ತು ಊಟನೇ ಮಾಡೋದಿಲ್ಲ ಅವರು. ಭಿಕ್ಷೆ ಇರೋದಿಲ್ಲಲ್ಲ, ಭಿಕ್ಷೆದಲ್ಲಿ ವಿಷ ಇರ್ತದೆ. ನೇರವಾಗಿ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಸ್ವಾಮಿ ರಂಗನಾಥ ಏನಿದು ಅಂತೇಳಿ ಮನಸ್ಸಲ್ಲಿ ಅನ್ಕೊಂಡು ತಮ್ಮ ಒಂದೇನು ಕೊಠಡಿ ಇರುತ್ತೆ ಅವರಿಗಾಗಿ, ಒಂದು ಕೊಠಡಿ ಮಠ ಏನು ಇರುತ್ತಲ್ಲ, ಮಠದಲ್ಲಿ ಕೊಠಡಿಯಲ್ಲಿ ಹೋಗಿ ವಿಶ್ರಾಂತಿ ಪಡಿತಾರೆ. ದಿನನಿತ್ಯ ದೇವಸ್ಥಾನಕ್ಕೆ ಹೋಗೋದು, ದರ್ಶನ ಮಾಡೋದು, ಬರೋದು, ಏನೇನು ಸೇವಿಸ್ತಾ ಇರೋದಿಲ್ಲ. ಯಾರು ಕೊಟ್ಟದ್ದು ಹಣ್ಣು ಹಂಪಲು ಅಡಿಗೆ ಭಿಕ್ಷೆಗೆ ಹೋಗೋದಿಲ್ಲ. ಸುಮಾರು 8-10 ದಿವಸ ಮೇಲಾಗುತ್ತೆ. ಉಪವಾಸ ಇರ್ತಾರೆ, ನಿತ್ಯ ಉಪವಾಸ. ಕೇಳಿದ್ರೆ ಇಲ್ಲ ನಾನು ಉಪವಾಸ ಮಾಡ್ತಾ ಇದ್ದೇನೆ ಅಂತೇಳಿ ಏನೋ ಹೇಳ್ತಾರೆ. ಈ ವಿಷಯ ಈ ಕೂರತ್ ಆಳ್ವಾರ್ಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಮಹಾಪೂರ್ಣರಿಗೆ ಮತ್ತು ದಾಶರಥಿ ಇರ್ತಾನೆ ಶಿಷ್ಯ, ಇವರಿಗೆಲ್ಲ ಸ್ವಲ್ಪ ಗೊತ್ತಾಗುತ್ತೆ. ಯಾಕೋ ಗುರುಗಳು ಊಟನೇ ಮಾಡ್ತಾ ಇಲ್ಲ ಅಂತೇಳಿ ಅವ್ರು ಅನ್ಕೊಂಡಾಗ ಅವಾಗ ಏನಾಗತ್ತಂದ್ರೆ ಆ ವಿಷಯ ಆ ಗೋಷ್ಠಿ ಪೂರ್ಣರಿಗೆ ಗೊತ್ತಾಗತ್ತೆ. ನೋಡಿ, ಗೋಷ್ಠಿ ಪೂರ್ಣರು ಇವರಿಗೆ ಮಂತ್ರೋಪದೇಶ ಮಾಡಿದವರು. ಅಷ್ಟಾಕ್ಷರಿ ಮಂತ್ರ, ದ್ವಯ ಮಂತ್ರ ಮತ್ತು ಚರ್ಮ ಶ್ಲೋಕಗಳನ್ನು ಹೇಳಿಕೊಟ್ಟವರಲ್ಲ. ಮತ್ತು ಅವರ ಮಗನನ್ನು ಇವರ ಶಿಷ್ಯನನ್ನಾಗಿ ಮಾಡಿರ್ತಾರೆ. ಅವರ ಮಗನಿಂದ ಅವರ ತಂದೆಗೆ ಈ ವಿಷಯ ತಿಳಿಯುತ್ತೆ. ತಿಳಿದಾಗ ಅವಾಗ ಅವರು ಗಾಬರಿಯಾಗಿ ಓಡೋಡಿ ಬರ್ತಾರೆ ಶ್ರೀರಂಗಮ್ಮಗೆ. ಪಾಪ ವಯಸ್ಸಾಗಿರ್ತದೆ, ಇಳಿ ವಯಸ್ಸಿನ ಗುರುಗಳವರು, ರಾಮಾನುಜರ ಗುರುಗಳು ಹೌದು. ಬರ್ತಾರೆ, ಬಂದು ಕಾವೇರಿ ದಡದಲ್ಲಿ ಬಂದು ಅಲ್ಲಿ ಇರ್ತಾರೆ. ಅವಾಗ ಶ್ರೀ ರಾಮಾನುಜರು, ಭಗವದ್ ರಾಮಾನುಜ ಆಚಾರ್ಯರು ಅವರ ದರ್ಶನಕ್ಕಾಗಿ ಹೋಗ್ತಾರೆ. ಹೋದಾಗ ಅಲ್ಲಿ ಪಾಪ ಅವ್ರಿಗೆಲ್ಲ ಪೀಠ ಗೀಟ ಮತ್ತೆ ಆಚಾರ್ಯ ಗುರುಗಳೆಲ್ಲ ಹಾಕಿ ಕೂಡಿಸಿರ್ತಾರೆ ಒಂದು ಇದರ ಮೇಲೆ. ಹೋದಾಗ ಇವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾರು? ರಾಮಾನುಜಾಚಾರ್ಯರು ಗೋಷ್ಠಿ ಪೂರ್ಣರಿಗೆ ಸಾಷ್ಟಾಂಗ ದಂಡ ಪ್ರಣಾಮ ಮಾಡ್ತಾರೆ. ಸಾಷ್ಟಾಂಗ ನಮಸ್ಕಾರ ಮಾಡಿರ್ತಾರೆ. ಮಾಡ್ಬೇಕಾದ್ರೆ ಆ ಮರಳು ಮೇಲೆ ಪೂರ್ತಿ ಮರಳಿರುತ್ತೆ, ದಡ ಅಲ್ಲ, ಕಾವೇರಿ ದಡ ಅದು. ಮರಳು ಕಾಯ್ದಿರುತ್ತೆ, ಬಿಸಿಲು ಬೇರೆ. ಹಾಗೆ ಅವರು ಏನು ಹೇಳಂತ ಹೇಳೋದೇ ಇಲ್ಲ. ಸ್ವಲ್ಪ ಹೊತ್ತಾಗುತ್ತೆ, ಬೊಬ್ಬೆ ಬರ್ಲಿಕ್ಕೆ ಶುರು ಆಗುತ್ತೆ, ಕೆಂಪು ಆಗ್ಲಿಕ್ಕೆ ಶುರು ಆಗುತ್ತೆ ಅವ್ರ ಚರ್ಮ ಎಲ್ಲ. ಅದನ್ನ ರಾಮಾನುಜ ಆಚಾರ್ಯರ ಶಿಷ್ಯ ನೋಡ್ತಾನೆ, ತಡ್ಕೊಳಕ್ಕಾಗಲ್ಲ. ಎಷ್ಟೊತ್ತು ನೋಡ್ತಾನೆ. ಅವ್ರ ಹೆಸರು ಕಿಡಂಬಿ ಅಚ್ಚಾನ್ ಅಂತೇಳಿ. ಕಿಡಂಬಿ ಅಚ್ಚಾನ್ ಬಹಳ ಒಳ್ಳೆ ಶಿಷ್ಯ, ರಾಮಾನುಜರಿಗೆ ಆತ್ಮೀಯ. ಅವರ ಯೋಗಕ್ಷೇಮವನ್ನು ಅವಾಗ ವಿಚಾರ ಮಾಡೋದು, ಅವ್ರಿಗೆಲ್ಲ ಯೋಗಕ್ಷೇಮವನ್ನು ಏನ್ ಬೇಕೆಲ್ಲ ಒದಗಿಸ್ತಾ ಇರ್ತಾನೆ. ಬಹಳ ಪ್ರೀತಿಯಿಂದ ಗುರುಗಳಿಗೆ ಸತ್ಕಾರ ಮಾಡ್ತಾ ಇರ್ತಾನೆ. ಅವನಿಗೆ ತಡೆಯಕ್ಕಾಗಲ್ಲ. ಏನಿದು, ನಮ್ಮ ಗುರುಗಳು ಸಾಷ್ಟಾಂಗ ದಂಡ ಪ್ರಣಾಮ ಮಾಡಿದ್ದಾರೆ, ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಈ ಗೋಷ್ಠಿ ಪೂರ್ಣರು ಗುರುಗಳು ನೋಡಿದ್ರೆ ಎದ್ದೇಳು ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಮೇಲೆ ಹೇಳಲಿಕ್ಕೆ ಹೇಳ್ತಾ ಇಲ್ಲಲ್ಲ ಅಂತೇಳಿ ಅವನಿಗೆ ಬಹಳ ನೋವುಂಟಾಗುತ್ತೆ. ಅವಾಗ ಅವನಂತಾನೆ, ಏ ಚೋಳ ಬ್ರಾಹ್ಮಣ, ನೋಡಿ ಗೋಷ್ಠಿ ಪೂರ್ಣರಿಗೆ ಅವನು ಹೇಳೋದು. ಕಿಡಂಬೆಚ್ಚ ಬಹಳ ಕೋಪಿಷ್ಟ ಇರ್ತಾನ ಅವನು, ಅಷ್ಟೇ ಒಳ್ಳೆಯವನು. ಏ ಚೋಳ ಬ್ರಾಹ್ಮಣ ಅಂದ್ರೆ ಅಲ್ಲಿ ಚೋಳರ ಆಳ್ವಿಕೆ ಎಲ್ಲ. ಹಂಗಾಗಿ ಚೋಳ ಬ್ರಾಹ್ಮಣ, ಎಷ್ಟೊತ್ತು ನಮ್ಮ ಗುರುಗಳಿಗೆ ಹಾಗೆ ಮಲಗಿಸ್ಕೊಂಡಿದ್ದೀಯಾ? ಅವ್ರಿಗೆ ನೋಡಲ್ಲಿ ಬೊಬ್ಬೆ ಬರ್ತಾ ಇದೆ, ಚರ್ಮ ಎಲ್ಲ ಕಾಯ್ತಾ ಇದೆ, ಕಾಯ್ದ ಮರಳ ಮೇಲೆ ಮಲ್ಕೊಂಡಿದ್ದಾರೆ. ನೀನು ಇಷ್ಟು ಕರುಣೆ ಇಲ್ವಾ? ಹೇಳಂತ ಹೇಳು ನಮ್ಮ ಗುರುಗಳಿಗೆ, ಮೇಲೆ ಹೇಳಿ ಕೇಳು ಅಂತೇಳಿ ಜೋರಾಗಿ ಅವನು ಅರಸ್ತಾನೆ, ಕೂಗ್ತಾನೆ. ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ. ಕೂಗಿದಾಗ ಅವಾಗ ಗೋಷ್ಠಿ ಪೂರ್ಣವರು ರಾಮಾನುಜ ಹೇಳಪ್ಪ ಮೇಲೆ ಅಂತೇಳಿ ಹೇಳ್ತಾರೆ. ಎದ್ದು ಅವರಿಗೆ ಸಂತೋಷ ಆಗ್ತದೆ. ಅವರು ರಾಮಾನುಜರ ಮಹಿಮೆಯಲ್ಲಿ ಮೂಡಿರ್ತಕ್ಕಂಥ ಗುಳ್ಳೆಗಳು, ಈ ಕೆಂಪು ಏನ್ ಚರ್ಮ ಆಗಿರುತ್ತೆ ಅದೆಲ್ಲ ಯೋಚನೆ ಮಾಡೋದಿಲ್ಲ. ಗೋಷ್ಠಿ ಪೂರ್ಣ ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಿಡಂಬೆ ಅಚ್ಚನಂತಾನೆ, ಏನು ಮತ್ತೆ ನಗ್ತಾ ಇದ್ದೀರಾ? ನೋಡ್ರಿ ಇಲ್ಲಿ ಆ ರೀತಿಯಾಗಿ ಕೆಂಪಾಗಿದೆ ಚರ್ಮ ಎಲ್ಲ, ಬೊಬ್ಬೆ ಬರ್ತಾ ಇದೆ, ನಿಮ್ಗೆ ನಗು ಬಂದಿದ್ಯಾ ಅಂತೇಳಿ. ರಾಮಾನುಜ, ಈ ಕಿಡಂಬೆ ಅಚ್ಚನಿದಾನಲ್ಲ, ಇವನು ಬಹಳ ಒಳ್ಳೆಯವನು. ನಿನ್ನ ಮೇಲೆ ಅದೆಷ್ಟೋ ಪ್ರೀತಿ ಇಟ್ಕೊಂಡಿದ್ದಾನೆ, ನಿನ್ನ ಮೇಲೆ ಅಷ್ಟೊಂದು ಗೌರವ ಇಟ್ಕೊಂಡಿದ್ದಾನೆ. ಇದನ್ನ ಪರೀಕ್ಷೆ ಮಾಡಲೆಂದೇ ನಾನು ನಿನ್ನನ್ನು ಬೇಗನೆ ಮೇಲಕ್ಕೆ
ಹೇಳಲು ನಾನು ಸೂಚಿಸಲಿಲ್ಲ. ಕಾರಣ ಇಲ್ಲಿ ಶಿಷ್ಯಂದ್ರ ಇದಾರಲ್ಲ, ಇಷ್ಟು ಶಿಷ್ಯಂದ್ರಲ್ಲಿ ಯಾರಾದರೂ ಮುಂದೆ ಬರ್ತಾರೇನೋ ಅಂತಕ್ಕಂಥ ಭಾವನೆ ನನ್ನಲ್ಲಿತ್ತು. ಆದ್ರೆ ಕಿಡಂಬಿ ಅಚ್ಚಾನ್ ಇದಾನಲ್ಲ, ನನಗೆ ಒಳ್ಳೆ ಶಿಷ್ಯ ಇವನು, ಇವನನ್ನೇ ನೀನು ಅಡಿಗೆಯವನನ್ನಾಗಿ ನೇಮಿಸಿಕೋ, ಇವನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಇನ್ನ ಮೇಲೆ ಉಪವಾಸ ಇರಬೇಡ ರಾಮಾನುಜ, ಉಪವಾಸ ಇರಬೇಡಪ್ಪ, ಒಳ್ಳೆಯದಲ್ಲ, ಆರೋಗ್ಯ ಕಾಪಾಡ್ಕೋ, ನಿನ್ನಿಂದ ಅನೇಕ ಕೆಲಸಗಳಾಗವಿದಾವೆ ಇನ್ನು ಮುಂದೆ. ಇನ್ನು ಒಳ್ಳೆಯ ವೇದ ಪಾರಂಗತ ಉಳ್ಳವನು, ಒಳ್ಳೆಯ ಜ್ಞಾನ ಇದೆ, ಒಳ್ಳೆಯ ವ್ಯಕ್ತಿತ್ವ ಇದೆ, ನಿನ್ನಲ್ಲಿ ಒಳ್ಳೆಯ ಅಂತಃಕರಣ ಇದೆ, ಒಳ್ಳೆಯ ಮನಸ್ಸಿದೆ, ಮುಖ್ಯವಾಗಿ ಪ್ರೀತಿ, ಎಲ್ಲರನ್ನು ಪ್ರೀತಿಯಿಂದ ನೋಡ್ತಾ ನೋಡ್ತೀಯ. ಅದಕ್ಕೆ ನೀನು ಇನ್ನು ಬಹಳಷ್ಟು ವರ್ಷ ಕಾಲ ನೀನು ಈ ಭೂಮಿಯಲ್ಲಿ ಇದ್ದು ಇನ್ನು ಜನರ ಸೇವೆ ಮಾಡಬೇಕು. ಅದಕ್ಕಾಗಿ ನಿನ್ನನ್ನು ನಾನು ನೋಡಲು ಇಲ್ಲಿಗೆ ಬಂದಿದ್ದೇನೆ. ಇನ್ನು ಮೇಲೆ ಕಿಡಂಬಿ ಅಚ್ಚಾನೇ ನಿನಗೆ ಅಡಿಗೆ ಮಾಡಿ ಹಾಕ್ತಾನೆ ಅಂಥೇಳಿ ಕಿಡಂಬಿ ಅಚ್ಚನಿಗೆ ಹೇಳ್ತಾರೆ. ಗೋಷ್ಠಿಪುರ, ನೋಡಪ್ಪ, ನಿಮ್ ಗುರುಗಳನ್ನು ಸರಿಯಾಗಿ ನೋಡ್ಕೋ, ಒಳ್ಳೆ ರೀತಿಯಾಗಿ ಅಡಿಗೆ ಮಾಡಿ ಹಾಕು, ಅವರನ್ನು ಬೇರೆ ಯಾರೇ ತಿಂಡಿ ಕೊಟ್ಟರೋ ಅದನ್ನು ತಿನ್ಲಿಕ್ಕೆ ಕೊಡಬೇಡ ಅಂತೇಳಿ ಸೂಚಿಸಿ ಪಾಪ ಸಂತೋಷವಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ ಎಲ್ಲರಿಗೂ. ನೋಡಿ, ಗೋಷ್ಠಿಪೂರ್ಣವರು ವಯಸ್ಸಾದವರು ಬಂದವರು ಯಾಕೆ? ರಾಮಾನುಜರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಒಂದು ಗುಣ ನೋಡಿ ಬಂದಿರ್ತಾರೆ ಅವರು. ಹೀಗೆ ರಾಮಾನುಜರು ಅಲ್ಲಿಂದ ಗೋಷ್ಠಿಪೂರ್ಣರ ಆಶೀರ್ವಾದ ಪಡಿತಾರೆ. ಗೋಷ್ಠಿಪೂರ್ಣವರು ಶ್ರೀರಂಗಂ ರಂಗನಾಥ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಅಲ್ಲಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಅವರು ಮತ್ತೆ ತಮ್ಮ ಊರಿಗೆ ಹೋಗ್ತಾರೆ. ಹೋದಾಗ ಇಲ್ಲಿ ಏನಾಗತ್ತೆ, ಈ ನಡೀತಾ ಇರ್ತದೆ ದಿನನಿತ್ಯ ಕಂಕರ್ಯ, ಕಿಡಂಬಿ ಅಚ್ಚನ ಅಡಿಗೆ ಮಾಡಿ ಹಾಕ್ತಾ ಇರ್ತಾನೆ, ಗುರುಗಳು ಶಿಷ್ಯಂದ್ರಿಗೆಲ್ಲ ಪಾಠ ಮಾಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಒಂದ್ ದಿವಸ ಏನಾಗತ್ತೆ, ಅವ್ರಿಗೆ ತಿರುಮಲನ ದರ್ಶನ ಮಾಡ್ಕೋಬೇಕು, ವೆಂಕಟೇಶ್ವರನ ಸ್ವಾಮಿ ಶ್ರೀನಿವಾಸನ ದರ್ಶನ ಮಾಡ್ಕೋಬೇಕಂತೇಳಿ ಇಚ್ಛೆ ಆಗತ್ತೆ. ಆದ್ರೆ ಆ ಸ್ವಾಮಿ ಆ ಬೆಟ್ಟದಲ್ಲಿ ಏನು ಇರ್ತದೆ, ಸಪ್ತಗಿರಿಯಲ್ಲಿ ಆ ಸ್ವಾಮಿ ದೇವಸ್ಥಾನದಲ್ಲಿ ಹೂಗಳು, ತುಳಸಿ ಯಾವುದೇ ಸಿಗ್ತಾ ಇರೋದಿಲ್ಲ, ಬೆಳೆಯೋರು ಯಾರೂ ಇರೋದಿಲ್ಲ. ಆ ಸ್ವಾಮಿಗೆ ಸರಿಯಾದ ಹೂವು ತುಳಸಿ ಒದಗ್ತಾ ಇರೋದಿಲ್ಲ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಅಲ್ಲಿ ಇರ್ತಕ್ಕಂಥ ಶಿಷ್ಯಂದ್ರಿಗೆ ಕೇಳ್ತಾರೆ, ನೋಡ್ರಪ್ಪ, ಯಾರಾದ್ರೂ ತಿರುಮಲಕ್ಕೆ ಹೋಗಿ ಅಲ್ಲಿ ಇರ್ತೀರಾ, ಹೂವು ತುಳಸಿ ಹಣ್ಣು ಪೂಜೆಗೆ ಬೆಳೆದು ಕೊಡ್ತೀರಾ, ಹೂಗಳನ್ನು ಹಣ್ಣುಗಳನ್ನು ಬೆಳಿತೀರಾ ಅಂತೇಳಿ ಹೇಳಿದಾಗ ಅವಾಗ ಅಲ್ಲಿ ಒಬ್ರು ಎದ್ದು ಹೇಳ್ತಾರೆ ನಿಂತು, ಅವ್ರ ಹೆಸರು ಆನಂದ ಆಳ್ವಾರ್ ಅಂತೇಳಿ. ಆನಂದ ಆಳ್ವಾರು ಒಪ್ಕೊಳ್ತಾರೆ, ಸ್ವಾಮಿ ಆಯ್ತು ಗುರುಗಳೇ, ನಿಮ್ಮ ಇಷ್ಟಂತೆ ನಾನು ಹೋಗುತ್ತೇನೆ, ಅಲ್ಲೇ ಇರುತ್ತೇನೆ. ಅವರಿಗೆ ಮದುವೆ ಆಗಿರುತ್ತೆ, ಆನಂದ ಆಳ್ವಾರ್ಗೆ ಹೆಂಡತಿ ಇರ್ತಾಳೆ. ಗಂಡ ಹೆಂಡತಿ ಇಬ್ರು ತಯಾರಾಗಿ ಹೊರಟು ಹೋಗ್ತಾರೆ. ಹೊರಟು ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಏನಾಗಿರುತ್ತಂದ್ರೆ, ಆ ಗೋವಿಂದ ಅಂತ ಇರ್ತಾರಲ್ಲ, ಈ ಗೃಹಸ್ಥಾಶ್ರಮದ ಚಿಕ್ಕಮ್ಮನ ಮಗ ಆ ಯಾದವ ಪ್ರಕಾಶರು ರಾಮಾನುಜರನ್ನು ಕೊಲ್ಬೇಕಾದ್ರೆ ಅಡವಿಯಲ್ಲಿ ಅವರನ್ನು ಪಾರ್ ಮಾಡಿರ್ತಾನೆ, ಹೇಳಿ ಅಲ್ಲಿಂದ ಹೊರಗೆ ಹೋಗಿ ಇಲ್ಲಿ ಇರಬೇಡ ಅಂತೇಳಿ ಗೋವಿಂದ ಭಟ್ಟಾರ್ ಅಂತೇಳಿ. ಗೋವಿಂದ ಅವನು ಅಲ್ಲಿಗೆ ಬಂದಿರ್ತಾನೆ ಶ್ರೀರಂಗಮ್ಗೆ. ಅವನು ಕಾಳಹಸ್ತಿಯಲ್ಲಿ ಇರ್ತಾನೆ. ಆ ಗೋವಿಂದ ಅನ್ನೋರು ಕಾಳಹಸ್ತಿಯಲ್ಲಿ ಮೊದಲೇ ತಮ್ಮ ಊರಲ್ಲಿ ಕಾಶಿಗೆ ಹೋಗಿರ್ತಾರೆ. ಕಾಶಿಯಿಂದ ಶಿವಲಿಂಗವನ್ನು ತೆಗೆದುಕೊಂಡು ಬಂದು ತಮ್ಮ ಊರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿಂದ ಈ ಕಾಳಹಸ್ತಿಗೆ ಬಂದು ಕಾಳಹಸ್ತಿಯಲ್ಲಿ ಅಲ್ಲೇ ವಾಸವಾಗಿರ್ತಾರೆ ಎಷ್ಟೋ ವರ್ಷಗಳು. ರಾಮಾನುಜರು ಸನ್ಯಾಸಿಗಳಾಗಿದ್ದಾರೆ ಅಂತೇಳಿ ತಿಳಿದುಕೊಂಡು ಅವರನ್ನು ನೋಡಿರೋದಿಲ್ಲ. ಸನ್ಯಾಸಿಗಳಾದ್ಮೇಲೆ ಭೇಟಿ ಆಗ್ಲಿಕ್ಕಂತ ಅಲ್ಲಿಗೆ ರಂಗಮ್ಮಿಗೆ ಬರ್ತಾರೆ, ಶ್ರೀರಂಗಮ್ಮಿಗೆ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಆಚಾರ್ಯರನ್ನು ಭೇಟಿಯಾಗಿ ನಮಸ್ಕರಿಸಿ ಅಲ್ಲೇ ತಂಗಿರ್ತಾರೆ. ಅವಾಗ ರಾಮಾನುಜರಂತಾರೆ, ಆನಂದ ಆಳ್ವಾರ್ರೆ, ನೀವು ಒಬ್ಬರೇ ಹೋಗಬೇಡಿ, ಜೊತೆಗೆ ಇವನನ್ನು ಕರೆದುಕೊಂಡು ಹೋಗಿ, ಗೋವಿಂದನನ್ನು ಕರೆದುಕೊಂಡು ಹೋಗಿ, ಅವನು ನಿಮಗೆ ಸಹಾಯ ಮಾಡ್ತಾನೆ, ಅವನು ಸಹ ಅಲ್ಲೇ ಇರ್ತಾನೆ. ಅಲ್ಲಿ ತಿರುಮಲ ನಂಬಿಯವರು ಇರ್ತಾರಲ್ಲ ಆ ದೇವಸ್ಥಾನದಲ್ಲಿ,
ತಿರುಮಲ ನಂಬಿಯವರು ಇವರ ತಾಯಿಯ ತಮ್ಮ, ಆಚಾರ್ಯರ ತಾಯಿಯ ತಮ್ಮ, ಅಂದ್ರೆ ಗೃಹಸ್ಥಾಶ್ರಮದ ಸೋದರ ಮಾವ. ಇವನು ಚಿಕ್ಕಮ್ಮನ ಮಗ, ಗೃಹಸ್ಥಾಶ್ರಮ ಚಿಕ್ಕಮ್ಮನ ಮಗ. ಹೀಗಾಗಿ ಒಬ್ಬರಿಗೊಬ್ಬರು ಸಂಬಂಧಗಳಲ್ಲ. ಸರಿ ಅಂತೇಳಿ ಆಯ್ತು, ಸೋದರ ಮಾವನ ಹತ್ರ ಎಲ್ಲ ಹೋಗೋದು, ಅವು ಗುರುಗಳ ಸಮಾನ ಇರ್ತಾರೆ ಇವನಿಗೆ, ಗೋವಿಂದನಿಗೆ. ಗೋವಿಂದ, ಆನಂದ್ ಆಳ್ವಾರ್ ಮತ್ತು ಆನಂದ್ ಆಳ್ವಾರ್ ಹೆಂಡತಿ ಮೂವರು ಸೇರಿ ತಿರುಮಲಕ್ಕೆ ಹೊರಟು ಹೋಗ್ತಾರೆ. ಹೋಗಿ ಅಲ್ಲೇ ಇದ್ದುಕೊಂಡು ಆ ಸ್ವಾಮಿಗೆ ಬೇಕಾದಂತ ಹೂಗಳನ್ನು, ಹಣ್ಣುಗಳನ್ನು, ತೋಟ ತಯಾರು ಮಾಡ್ಕೊಂತಾರೆ. ಎಲ್ಲ ಭೂಮಿ ಎಲ್ಲ ಸಮತಟ್ಟು ಮಾಡ್ತಾರೆ. ನೀರಿಂದು ಏನು ವ್ಯವಸ್ಥೆ ಮಾಡಿಕೊಳ್ತಾರೆ. ಮಾಡಿಕೊಂಡು ವನ ಮಾಡ್ತಾರೆ ಅಲ್ಲಿ. ಅದಕ್ಕೆ ರಾಮಾನುಜ ನಂದನ ಅಂತೇಳಿ ಹೆಸರಿಡ್ತಾರೆ ಆ ವನಕ್ಕೆ. ನೋಡಿ, ನಂದನವನ, ರಾಮಾನುಜ ನಂದನ ಅಂತಕ್ಕಂಥ ಹೆಸರನ್ನು ಇಟ್ಟು ಅಲ್ಲಿ ಸಮೃದ್ಧಿಯಾಗಿ ಹೂಗಳನ್ನು, ಸ್ವಾಮಿಗೆ ಬೇಕಾದಂಥ ತುಳಸಿಯನ್ನು ಮತ್ತು ಅಲ್ಲಿ ಕೆಲವೊಂದು ಹಣ್ಣುಗಳನ್ನು, ಯಾಕಂದರೆ ಬೇಕಲ್ಲ ನೈವೇದ್ಯಕ್ಕೆ ಹಣ್ಣುಗಳು. ಹೀಗಾಗಿ ಸಮೃದ್ಧಿಯಾಗಿ ಈ ಗೋವಿಂದ ಭಟ್ಟರ್, ಆನಂದ್ ಆಳ್ವಾರ್ ಮತ್ತು ಅವರ ಹೆಂಡತಿ ಮತ್ತು ಅಲ್ಲಿ ಇರ್ತಕ್ಕಂಥ ಅನೇಕರು ಸೇರಿಕೊಂಡು ಅದನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ದೇವಸ್ಥಾನ ಹೇಗಿರುತ್ತಂದ್ರೆ, ಅವಾಗ 1000 ವರ್ಷದ ಹಿಂದೆ ಅಲ್ಲಿ ಏನೂ ಇರೋದಿಲ್ಲ. ಕೇವಲ ಗರ್ಭಗುಡಿಗೆ ಮೇಲೆ ಮಾತ್ರ ಗೋಪುರ ಇರ್ತದೆ, ಒಂದು ಚಿಕ್ಕ ಗೋಪುರ. ಅದು ಬಿಟ್ಟರೆ ಏನೂ ಇರೋದಿಲ್ಲ. ಅಲ್ಲಿ ಅರ್ಚಕರಿಗೂ ಪೂಜೆ ಮಾಡೋರಿಗೂ ಸಹಿತ ಸರಿಯಾದ ರೀತಿಯಾದ ಮನೆ ಇರೋದಿಲ್ಲ. ವ್ಯವಸ್ಥೆ ಸರಿಯಾಗಿರೋದಿಲ್ಲ. ಯಾಕಂದ್ರೆ ಅಲ್ಲಿ ಮೇಲೆ ಅವಾಗಿನ ಕಾಲ ಯೋಚನೆ ಮಾಡಿ, ಭಕ್ತರು ಅಷ್ಟಕ್ಕಷ್ಟೇ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ತಿರುಪತಿಯಿಂದ ಹೋಗೋದು ಮತ್ತೆ ಸಾಯಂಕಾಲ ಒಳಗೆ ಬಂದ್ಬಿಡೋದು. ಅಲ್ಲಿ ಮೃಗಗಳು, ವನ್ಯ ಮೃಗಗಳು, ಕಾಡು ಮೃಗಗಳು, ಹೀಗಾಗಿ ಭಯ ಅಲ್ಲ. ಹೀಗಾಗಿ ಅವರು ಯಾರು ಅಲ್ಲಿ ಇರೋದಿಲ್ಲ. ಈ ಅರ್ಚಕರಿಗೂ ಸರಿಯಾದ ವ್ಯವಸ್ಥೆ ಇರೋದಿಲ್ಲ. ಇವರೆಲ್ಲ ಹೋದ ಮೇಲೆ ಪಾಪ ಈ ಆನಂದ್ ಆಳ್ವಾರ್ ಮತ್ತು ಗೋವಿಂದ ಭಟ್ಟರ್ ಏನು ಹೋಗಿರ್ತಾರಲ್ಲ, ಆ ತಿರುಮಲ ನಂಬಿಯವರು ಮತ್ತು ಅನೇಕರು ಸೇರಿಕೊಂಡು ಅಲ್ಲಿ ವ್ಯವಸ್ಥೆ ಮಾಡಿಕೊಳ್ತಾರೆ. ಅವರು ಇರಲಿಕ್ಕೆ ಅರ್ಚಕರಿಗಾಯಿತು, ತಮಗಾಯಿತು, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಹೂದೋಟ ಮಾಡ್ತಾರೆ. ಮಾಡಿ ಈ ರೀತಿಯಾದಂಥ ಆ ಶ್ರೀನಿವಾಸನ ಸೇವೆಯನ್ನು ತೃಪ್ತಿಯಿಂದ, ಮನಸ್ಸಿನಿಂದ ಆನಂದ್ ಆಳ್ವಾರ್ ಹೆಂಡತಿ ಮತ್ತು ಗೋವಿಂದ ಭಟ್ಟರ್ ಸಂತೋಷದಿಂದ ಹೂವು ತುಳಸಿ ಬೆಳೆದು ಆ ಶ್ರೀನಿವಾಸನಿಗೆ ಅರ್ಪಿಸಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇರ್ತಾರೆ. ಇದೇ ರೀತಿ ಅವರ ಸೇವೆ ನಡೀತಾ ಇರ್ತದೆ. ಇಲ್ಲಿಗೆ ಇವತ್ತಿನ ಈ ಭಾಗ ಮುಗಿಸುವ ಸಮಯ, ವಿರಾಮ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ನನ್ನ ನಮಸ್ಕಾರಗಳು.